ಸಂಪೂರ್ಣವಾದ ಟಾರ್ಗೆಟ್ ಇರೋದೇ JDS. ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸಬೇಕು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು, ಯಾವ ರೀತಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಕ್ಕೆ ಅವ್ರ ಪೊಲೀಸ್ ಇಲಾಖೆ ಉಪಯೋಗ ಮಾಡ್ಕೋಬೇಕು, ಇದು ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ. SIT ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನಮ್ಮನ್ನು ಮುಗಿಸ್ತಕ್ಕಂಥದ್ದು. ಈಗ ಒಂದು ಉದಾಹರಣೆ ಕೊಡ್ತೀನಿ. ಪಾಪ ರಮೇಶ್ ಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟರು. ನಮ್ಮ ಕೋಲಾರದ ಮಾಜಿ ಸ್ಪೀಕರು ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಮಂತ್ರಿ ಆದಮೇಲೆ ನಾನು ಫಾರೆಸ್ಟ್ ಇಲಾಖೆಯವ್ರಿಗೆ ಅಲ್ಲೇಳಿ MOAFಗೆ ಇವ್ರಿಗೆ ತೊಂದರೆ ಕೊಟ್ಟು ನೋಟಿಸ್ ಹೊಡಿಸಿದ್ದೀನಿ ಅಂತ ಒಂದು ಹೇಳಿಕೆ ಕೊಟ್ಟರು. ನನಗೆ ತೊಂದರೆ ಕೊಡ್ತಾವ್ರೆ ಅಂತೇಳಿ. ನನಗೆ ಸಂಬಂಧ ಇಲ್ಲದೆ ಇರೋದು ನನ್ನ ಹೆಸರು ತಂದರು. ನಾನು ಎಲ್ಲೂ ಚರ್ಚೆ ಮಾಡಿರಲಿಲ್ಲ. ಅವರಿಗೆ ನೋಟಿಸ್ ಯಾಕೆ ಕೊಟ್ಟರು ಫಾರೆಸ್ಟ್ ಇಲಾಖೆಯವರು? ಅಲ್ಲಿ ಅವರು ಏನು ಅರಣ್ಯ ಇಲಾಖೆಯ ಭೂಮಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕಳೆದ 20 ವರ್ಷಗಳಿಂದ, 20 ಇನ್ನೂ ಜಾಸ್ತಿನೇ ಆಗಿರ್ಬೋದು, ಯಾವ್ಯಾವ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು, ಯಾವ್ಯಾವ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಆ ಒತ್ತುವರಿ ಭೂಮಿನ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನು ಇಲ್ಲ ಸತ್ಯ ಹರಿಶ್ಚಂದ್ರ ನಾನು ಅಂತಾರೆ. ನಾನು 35-38 ವರ್ಷದಿಂದ ಇಲ್ಲೇ ನಿಮ್ಮ ನಜರ್ಬಾದ್ ಅಲ್ಲೊಂದು ಕಾಂಪ್ಲೆಕ್ಸ್ ಅಲ್ಲೊಂದು ಚೆನ್ನಾಂಬಿಕಾ ಚಿತ್ರಮ್ಮ ಹಂಚಿಕೆದಾರನಾಗಿದ್ದೆ. ಇಲ್ಲೂ ನಾನು ಸ್ವಲ್ಪ ದಿವಸ ಇದ್ದೆ ಮೈಸೂರಲ್ಲಿ. ಅಲ್ಲಿ ಸಂಪಾದನೆ ಮಾಡಿದ ದುಡ್ಡಲ್ಲಿ 83-84ರಲ್ಲಿ ಒಂದು 45 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ. 83-84ರಲ್ಲಿ ಮಹಾನ್ ನಾಯಕರು ಸಿದ್ದರಾಮಯ್ಯ ಅವರು ಏನು ರಾಜ್ಯದ ಸಂಪತ್ತನ್ನು ಉಳಿಸಾರಿ. ಇವ್ರ ಯೋಗ್ಯತೆಗೆ ಆ ನೈಸ್ ಯೋಜನೆ ಹೆಸರಿನಲ್ಲಿ ಲೂಟಿ ಆಯಿತು. ಸದನ ಸಮಿತಿ ಕೇಳ್ರಿ, ಸದನ ಸಮಿತಿ ರಿಪೋರ್ಟ್ ಕೊಟ್ರು ಅಲ್ಲಿ ಏನೇನು ಅಕ್ರಮ ಆಗಿದೆ ಅಂತ ಹೇಳಿ. ಈ ರಾಜ್ಯ ಉಳಿಸೋರು ಮಹಾನ್ ನಾಯಕರು, ಈ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಅಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ. ಏನ್ ಮಾಡಿದಿರಿ? ಇಷ್ಟು ವರ್ಷ ಆಯ್ತಲ್ಲ, ನಂದು ಯಾವ್ದೋ 4 ಎಕರೆ ಭೂಮಿ ಒತ್ತುವರಿ ಮಾಡ್ಬಿಟ್ಟಿದ್ದೀನಂತೆ. 4 ಎಕರೆನ 83ರಲ್ಲಿ ಖರೀದಿ ಮಾಡಿದ್ದು. ಹೌದಪ್ಪ, ನಾನು ಇವತ್ತಿನವರೆಗೆ ಬಾಯಿ ಬಿಟ್ಟಿಲ್ಲಿ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಸಿದ್ದರಾಮಯ್ಯ ನಿಮ್ ಟಾರ್ಗೆಟ್ ಅಂದ್ರಲ್ಲ, ಅದಕ್ಕೆ ನನ್ನ 4 ಎಕರೆ ಭೂಮಿ ವಶಪಡಿಸ್ಕೊಳ್ಳಕ್ಕೆ SIT ರಚನೆ ಮಾಡ್ತಾರೆ. SITನ ಇತಿಹಾಸದಲ್ಲಿ ಯಾವುದು ಗೊತ್ತಿಲ್ಲ ನನಗೆ. ನನ್ನ 4 ಎಕರೆ ಭೂಮಿ, ನನಗೆ ಇನ್ನು 4 ಎಕರೆ ಸರ್ಕಾರ ಉಳಿ ಕೊಡಬೇಕಲ್ಲಿ. ನಾನು ಖರೀದಿ ಮಾಡಿರೋದಕ್ಕೆ ಶಾರ್ಟೇಜ್ ಇದೆ. ನಾನು ತಗೊಂಡಿರೋ ಭೂಮಿ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ, ಯಾವ್ಯಾವ್ದು ಉಳಿಸಿದ್ಯಪ್ಪ? 65 ಎಕರೆ ಫಾರೆಸ್ಟ್ ಲ್ಯಾಂಡ್ ನ ಸ್ವೇಚ್ಛಾಚಾರವಾಗಿ ಕೊಟ್ಟಿದ್ದೀರಲ್ಲಪ್ಪ ಸಂಘ ಸಂಸ್ಥೆಗಳು ಕ್ಯಾಬಿನೆಟ್ ನಲ್ಲಿಟ್ಟು. ನೀವು ರಾಜ್ಯ ಉಳಿಸಾರ? ರಾಜ್ಯದ ಆಸ್ತಿ ಉಳಿಸ್ತೀರಾ? ರೀಡೋ ಹೆಸರಿನಲ್ಲಿ ಎಲ್ಲೋಯ್ತಪ್ಪ ನಿಮ್ ಕೆಂಪಣ್ಣನ ರಿಪೋರ್ಟು? ಮೂಡ ಯಾವ್ಯಾವ ರೀತಿ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದಿರಿ ಅನ್ನೋದೇನು ಗೊತ್ತಿಲ್ವ ನನಗೆ? ನಾನು ಅಧಿಕಾರದಲ್ಲಿದ್ದಾಗಲೂ ಎಂದೂ ಸಹ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ACB ರಚನೆ ಮಾಡಿದ್ರಿ ಸಿದ್ದರಾಮಯ್ಯನವರೇ. ACB ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕೊಂಡ್ರಿ? ಲೋಕಾಯುಕ್ತದಲ್ಲಿ ಇದ್ದಿದ್ದ ಕೇಸ್ಗಳು ಎಷ್ಟು ಮುಚ್ಚಾಕ್ಸಿದಿರಿ? ನಿಮ್ಮ ಮೇಲೆ ಬಂದಂತ ದೂರುಗಳು. ನಾನು ಇನ್ನೂ 2 ಕೇಸ್ ಎದುರಿಸ್ತಾ ಇದ್ದೀನಿ 14 ವರ್ಷದಿಂದ ಕೋರ್ಟಲ್ಲಿ. ಇನ್ನೂ 2 ಕೇಸು ನಡೀತಾನೆ ಇವೆ. ಅವರ ಒಂದು ಏನ್ ನಡೆದಿದೆ ಫ್ಯಾಮಿಲಿನಲ್ಲಿ, ಅದು ಪ್ರತಿನಿತ್ಯ ಯಾವ ರೀತಿ ಪ್ರಚಾರನೂ ಕೊಟ್ಕೋತಾರೆ. ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಗ್ಗಿಸ್ಬೇಕಲ್ಲ, ಇದಕ್ಕೆ ಇವತ್ತು ಇದೆಲ್ಲ ಒಂದು ಹುನ್ನಾರ ನಡೆಸ್ಕೊಂಡು ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಬೆಳೆದು ಪಾಪ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವ್ ಯಾರು ಜೀವನದಲ್ಲಿ ಮರೆಯಕ. ಏನು 30 ಲಕ್ಷ SIT ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ. ಬಹುಮಾನ ಬೇರೆ ಇತಿಹಾಸದಲ್ಲಿ ಯಾರು? ನಾನು ವೀರಪ್ಪನಿಗೆ ಕೊಟ್ಟಿದ್ದು ಒಂದು ನೋಡಿದ್ದೆ. ವೀರಪ್ಪಂದು ಇದರಲ್ಲಿ ಕೆಲಸ ಮಾಡಿದಂತ ಅಧಿಕಾರಿಗಳಿಗೆ
ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು 30 ಲಕ್ಷ ರೂಪಾಯಿ ಇದಂತೆ ಬಹುಮಾನ SIT ಅವರಿಗೆ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ JDSನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ, ಅವ್ರ ಪಕ್ಷ ಉಳಿಸ್ತಾರೆ. ಮೈಸೂರು ಜಿಲ್ಲೆನಲ್ಲಿ ಮುಂದಿನ ಚುನಾವಣೆ JDS BJP ಎರಡೂ ಪಕ್ಷಗಳು ಜೊತೆಗೂಡಿ 11 ಸೀಟ್ ಏನಿದೆ ಮೈಸೂರಿನಲ್ಲಿ 11 ಸೀಟ್ ಗೆದ್ರು ಆಶ್ಚರ್ಯ ಪಡಬೇಡಿ. ಏನ್ ಹೇಳಿ, ಬೇಕಾದಷ್ಟು ಜನ ಅಭ್ಯರ್ಥಿಗಳವರೇ ಬರ್ದಾರ, ಅವ್ರದೇ ಯಾಕೆ ಹೇಳ್ತೀರಿ? ಇಲ್ಲ, ಅವರು ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ. ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿ ಆಗಿದ್ದಾರೆ. ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ. ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನ್ ತೀರ್ಮಾನ ಮಾಡ್ಬೇಕಮ್ಮ ಇಲ್ಲ, ಅದು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ. ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ. ಏನ್ ಹೇಳಿ ಬಹಳ ಜನ ಅಭ್ಯರ್ಥಿಗಳಿದ್ದಾರೆ, ಯಾಕೆ ವರಿ ಮಾಡ್ತೀರಿ? ಚಾಮುಂಡೇಶ್ವರಿ ಕ್ಷೇತ್ರ 2026 BJP JDSನ ಸರ್ಕಾರ ಇದ್ದಾಗ ಒಂದು ಉಪಚುನಾವಣೆ ಇಲ್ಲೇ ನಡೀತು. ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಯಾವುದೋ ಋಣಾರ್ಬಂಧ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹಿರಿಯರೇ ಇರ್ಬೋದು, ಯುವಕರೇ ಇರ್ಬೋದು, ಏನು ಅಭಿಮಾನ ಇಟ್ಕೊಂಡಿದ್ದಾರೆ, ಜಾತಿ ಭೇದ ಮರೆತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಕ್ಷೇತ್ರದ ಬಗ್ಗೆ, ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಏನೊಂದು ಅನ್ಯೋನ್ಯ ಸಂಬಂಧ ಇದೆ. ಆ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿಗಳಾದರೂ ಚುನಾವಣೆಯಲ್ಲಿ ಗೆಲ್ತಾರೆ, ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ. ಇವತ್ತು ಕೆಲವು ಘಟನೆಗಳು ಕಳೆದ 1 ವರ್ಷದ ಏನು ನಡೆದಿದೆ ನನ್ನ ಮನಸ್ಸಿಗೂ ನೋವಿದೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಡ್ತಾನ? ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಮೂಡಾದಲ್ಲಿ ನಾನು? ಇಲ್ಲ, ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು? ಸರ್ಕಾರ ನಡೆಸಿದಾಗ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾರೆ, ನಮಗೆ 1 ದಿವಸ ಕೊಡ್ಲಿಲ್ಲಪ್ಪ. ಅವ್ರು ನಾನು ಇಟ್ಕೊಂಡು ಓಡಾಡ್ಲಾ, ಇಲ್ಲಿ ಪಕ್ಷ ಕಟ್ಲಾ? ಅದರಿಂದ ನಿಷ್ಠಾವಂತ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ, ಅವ್ರು ಕಟ್ತಾರೆ. ಇಲ್ಲ, ಚಾಮರಾಜ ಕ್ಷೇತ್ರದಲ್ಲಿ ಈಗ ಅದರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಇಲ್ಲಿ JDS BJP ಪ್ರಶ್ನೆಗಿಂತ ಹೆಚ್ಚಾಗಿ ನಾವು ಗೆಲ್ಲಬೇಕಷ್ಟೇ. 11 ಸ್ಥಾನ ಗೆಲ್ಲಬೇಕು. BJP ಅಭ್ಯರ್ಥಿ ಸಮರ್ಥ ಇದ್ದಾರೆ ಅಂತಕ್ಕಂಥದ್ದು BJP ಅಭ್ಯರ್ಥಿ ನಿಲ್ತಾರೆ. ಸರ್ ಮಾಡಿ ಇನ್ನು 2 ವರ್ಷ ಟೈಮ್ ಇದೆ, ಯಾಕೆ ವರಿ ಮಾಡ್ತೀವಿ?